ಗಮನಿಸ್ತಾ ಇದ್ದೀವಿ. ಭಾರತದಲ್ಲಿರುವಂಥ ಪಾಕಿಸ್ತಾನ ಪ್ರೇಮಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಭಾರತ ಯಾಕೆ ಬೇಕು ಇವರಿಗೆ? ಹೋಗಿ ಪಾಕಿಸ್ತಾನಕ್ಕೆ ರೀ. ಪಾಕಿಸ್ತಾನ ಅಷ್ಟೊಂದು ಇಷ್ಟ, ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸ ಏನಾದರೂ ಇದ್ದರೆ ಹೋಗಿ ಪಾಕಿಸ್ತಾನಕ್ಕೆ ರೀ. ನಿಮ್ಗೆ ಯಾರು ಇಲ್ಲಿ ಭಾರತದಲ್ಲಿರಿ ಅಂತ ಹೇಳ್ತಾ ಇದ್ದೀವಿ. ಹೋಗಿ ಆರಾಮಾಗಿದ್ಕೊಳ್ಳಿ. ನೋಡಿ ಎಂತೆಂಥ ಪರಿಸ್ಥಿತಿ ಅಂತ ಅಂದರೆ, ಭಾರತದ ಮೀರ್ ಸಾದಿಕ್ಸ್ಗಳು ಅಂದರೆ ಕರ್ನಾಟಕದಲ್ಲಿ 8 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಈಗ ಕರ್ನಾಟಕದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರು 8 ಮಂದಿ ವಿರುದ್ಧ ಕೇಸ್ ಆಗಿದೆ. ಅಸ್ಸಾಂನಲ್ಲಿ 50ಕ್ಕಿಂತ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 30ಕ್ಕಿಂತ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 10+, 10ಕ್ಕಿಂತ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 30, ದೆಹಲಿಯಲ್ಲಿ 10, ಬಿಹಾರದಲ್ಲಿ 10. ಅಂದರೆ ಇಡೀ ದೇಶವನ್ನ ಇವರು ಆವರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟ. ಸಾದಿಕ್ ಸರ್, ನಿಮಗೆ ಬರ್ತೀನಿ. ನಾನೀಗ ಲೆಕ್ಕ ಹೇಳಿದೆ ನಿಮ್ಗೆ ಎಲ್ಲೆಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಈ ದೇಶದ್ರೋಹಿ ಸಂತಾನವನ್ನ ಹೆಂಗೆ ಮುಗಿಸ್ಬಿಡೋದು? ನೋಡಿ ಸರ್, ನಮ್ಮ ಭಾರತ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಾರಲ್ಲ, ಅದು ಸರಿಯಾಗಿ ಉಪಯೋಗಿಸಬೇಕು. ಕಠಿಣಾಗಿ ಕಾನೂನಲ್ಲಿ ಏನೇನು ಇದೆ ದೇಶದ್ರೋಹಿಗಳ ಮೇಲೆ ಯಾವ ಇದು ಹಾಕಬೇಕು, ಆಕ್ಷನ್ ತಗೋಬೇಕು, ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇದಾಗುತ್ತೆ. ಈಗ ಏನು ಅರೆಸ್ಟ್ ಮಾಡ್ತಾರೆ, ಜೈಲ್ಗೆ ಹೋಗ್ತಾರೆ, 8 ದಿವಸ 10 ದಿವಸ, 1 ತಿಂಗಳು, ಜಾಸ್ತಿ ಅಂದರೆ 3 ತಿಂಗಳು ಬೇಲ್ನಲ್ಲಿ ಬಂದುಬಿಡ್ತಾರೆ. ಈಗ ಕೆಲವು ಅಮಾಯಕರು ಇದ್ದಾರೆ, ಅವ್ರ ಮೇಲೆ UAP ಆಗಿದೆ, 8 ವರ್ಷ 10 ವರ್ಷನೂ ಜೈಲಿನಲ್ಲಿ ಇದ್ದಾರೆ ಅಂತಾನೂ ಇದೆ, ಅಂಥವ್ರು ಇದ್ದಾರೆ. ಈ ಮಾಡೋರು ಇದ್ದಾರೆ ನೋಡಿ, ಅವರು ಈಸಿಯಾಗಿ ಬಂದುಬಿಡ್ತಾರೆ. ಅವ್ರಿಗೆ ಗೊತ್ತಿದ್ದೆ ಧರಣಿ, ಈಗ ಹೇಳಿದ್ರಲ್ಲ, ಟೌನ್ ಹಾಲ್ ಗಾಡಿ ಕೂತ್ಕೊಳ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ, ಇಲ್ಲಿ ಕೂತ್ಕೊಳ್ತಾರೆ, ಎಲ್ಲ ಕಾನೂನು ಗೊತ್ತಿದ್ದೆ ಯಾವ ಇದರಲ್ಲಿ ಇದು ಮಾಡಬೇಕಂತ. ಇನ್ನೊಂದು ನೋಡಿ ಸರ್, ಈಗ ನಮ್ಮ ಭಾರತ ಆರ್ಮಿ, ನಮ್ಮ ಭಾರತ ಆರ್ಮಿ ಇದೆಲ್ಲ ಅವ್ರ ಜೀವನ ಎಲ್ಲ ನಮಗೋಸ್ಕರ ಅವರು ತ್ಯಾಗ ಮಾಡಿಬಿಟ್ಟಿದ್ದಾರೆ ಆರ್ಮಿ. ಈಗ ನಾವು ಈಗ ಸೇಫಾಗಿ ಏನಕ್ಕಿದ್ದೀವಿ ಅಂದರೆ, ನಮ್ಮ ಆರ್ಮಿ ಇದೆ, ಬಾರ್ಡರ್ನಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ನಮ್ಮನ್ನು ಸೇಫ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ಒಂದು ಈ ಘಟನೆ, ಇದು ನಮ್ಮ ಭಾರತ ಪಾಕಿಸ್ತಾನದ ಘಟನೆಯಲ್ಲಿ ಈಗ ಅವರು ಬಂದು ಧರ್ಮ ಕೇಳಿಬಿಟ್ಟು ಹೊಡೆದ್ರು, ಅವರು ಹೆಸರು ಕೇಳಿ ಹೊಡೆದ್ರು ಅವರು. ಈಗ ನಮ್ಮ ಭಾರತೀಯ ಸೈನಿಕಿ ಸುಫಿಯಾ ಕುರೇಶಿ ಮತ್ತು ಇನ್ನೊಂದು ನಮ್ಮ ತಂಗಿ ಇಬ್ಬರು, ಅವ್ರದ್ದು ಎಷ್ಟು ದೊಡ್ಡ ಕರ್ತವ್ಯ ನಮ್ಮ ಭಾರತಕ್ಕೋಸ್ಕರ. ಅಲ್ಲಿ ಹೋಗ್ಬಿಟ್ಟು ನುಗ್ಗಿ ಹೆಸರು ಹೇಳಿಬಿಟ್ಟು ಹೊಡೆದ್ರು ಅವರು. ನಾವು ಭಾರತೀಯರು, ನೀವು ಧರ್ಮ ಕೇಳಿದ್ರಲ್ಲ, ನಾವು ಧರ್ಮ ಕೇಳಲ್ಲ, ನಾವು ಹೇಳ್ತಾ ಇದ್ದೀವಿ ನಾವು ಭಾರತೀಯರು ಅಂತ ಹೆಸರು ಹೇಳಿಬಿಟ್ಟು ಹೊಡೆದಿದ್ದೀವಿ. ಅದು ದೊಡ್ಡ ನಮಗೋಸ್ಕರ ಒಂದು ಪ್ರೂಫು. ಯಾವುದೋ ನೋಡಿ, ಅದು ಮುಸಲ್ಮಾನು ಹಿಂದೂ ಅಂತ ನಾನು ಹೇಳಲ್ಲ. ಈಗ ನಮಗೆ ಈಗ ಬೆಳಿಗ್ಗೆ ನಾನು ನ್ಯೂಸ್ ನೋಡಿದೆ, ಮುಸಲ್ಮಾನು ಹಿಂದೂ ಪ್ರಶ್ನೆನೇ ಬರಲ್ಲ ಸರ್, ಅದನ್ನ ಮಾತಾಡಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಭಾರತೀಯರಲ್ಲಿ ನೋಡಿ ಹಿಂದೂಗಳಿದ್ದೇವೆ, ಇನ್ನೊಂದು ಮಾತು, ನಾನು ಮುಸ್ಲಿಮ್ಸ್ ಇದ್ದೇವೆ, ಕ್ರಿಶ್ಚಿಯನ್ಸ್ ಇದ್ದೇವೆ, ಜೈನರಿದ್ದಾರೆ. ಎಲ್ಲರೂ ಕೂಡ ನಮ್ಮ ನಡುವೆ ಏನಾದ್ರೂ ವೈಯಕ್ತಿಕವಾಗಿದೆಯಾ, ನಮ್ಮ ಧರ್ಮಗಳ ನಡುವೆ ಏನಾದ್ರೂ ವೈಮನಸ್ಸಿದೆಯಾ, ಅದು ನಮ್ಮ ಭಾರತದ ಒಳಗಡೆ ನಡಿಬೇಕು, ಅದು ನಡೆಯುತ್ತೆ. ಇನ್ನೊಂದು ನೋಡಿ ಸರ್, ನಾನು ಒಂದು ಚಾನಲ್ನಲ್ಲಿ ನೋಡಿದೆ, ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಚಾನಲ್ ನೋಡಿದೆ. ಇದು ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ ನನ್ನ ಮೂಡ್ ಆಫ್ ಆಯಿತು, ನನಗೆ ತುಂಬ ಬೇಜಾರಾಯಿತು ನೋಡಿ. ಈಗ ಈ ಸೂಫಿಯಾ ಕುರೇಶಿ ಇದ್ದಾರಲ್ಲ, ಅಟ್ಯಾಕ್ ಮಾಡಿದ್ರಲ್ಲ, ಅದು ದೊಡ್ಡ ಒಂದು ಜವಾಬ್ದಾರಿ ಇತ್ತು ಮಾಡಿದವರು, ಕರ್ತವ್ಯ. ಅವ್ರನಿಂದ ನಮ್ಮ ಇಡೀ ಪ್ರಪಂಚಗೆ ನಮ್ಮ ಭಾರತ ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಈ ಪ್ರಪಂಚಕ್ಕೆ ತೋರಿಸಿದ್ದಾರೆ, ಅವರು ಗೊತ್ತಾಗಿದೆ. ಅಂಥವ್ರ ಮೇಲೆ ಒಬ್ಬ ವಿಜೇಶ ಅಂತ, ಗೊತ್ತಾ? ವಿಜೇಶ ಅಂತ ಮಧ್ಯಪ್ರದೇಶ ಒಬ್ಬ ಮಿನಿಸ್ಟ್ರು, BJP ಮಿನಿಸ್ಟ್ರು, ಅವನು ಏನು ಹೇಳಿದಾನೆ, ಆತಂಕವಾದಿಗಳು ಬಂದು ಅಲ್ಲಿಂದ ಹೊಡೆದ್ರಲ್ಲ, ನಮ್ಮ 28 ಜನ 6 ಜನಕ್ಕೆ ಸಾಯಿಸ್ರಲ್ಲ, ಅದಕ್ಕೆ ಬದಲು ಜವಾಬ್ ಕೊಡೋಕ್ಕೆ ನಾವು ಏನು ಮಾಡಿದ್ರು ಅಂತೆ, ನಮ್ಮ ಮೋದಿ ಅವರನ್ನು ಇದು ಮಾಡಕ್ಕೆ, ಅವರನ್ನು ತಂಗಿಗೆ ಆತಂಕವಾದಿಗಳು ಇದ್ದಾರೆ, ಅವ್ರ ತಂಗಿಗೆ ತಯಾರು ಮಾಡಿಬಿಟ್ಟು ಅವ್ರನ್ನು ಸಾಯಿಸಕ್ಕೆ ಕಳ್ತರು ಅಂತ ಆ ಮಾತು ಹೇಳಿದಾರಲ್ಲ, ಅವ್ರ ಮೇಲೆ ಯಾವ ಕೇಸ್ ಫೈಲ್ ಮಾಡ್ಬೇಕು ಸರ್?
ಅಂದ್ರೆ ಈ ಸೋಫಿಯಾ ಕುರೇಶಿ ಅವರನ್ನ ಉಗ್ರರ ತಂಗಿ ಅಂತ ಹೇಳಿರೋ ತಂಗಿ. ಸೊ ಆ ವ್ಯಕ್ತಿ ಆ ನೀಚ ಅವನು ನೀಚ ಯಾರೇ ಹೇಳಿದ್ರು ಅಷ್ಟೇ. MP ಒಬ್ಬ ಯಾರೇ ಸಾಧಾರಣ ಹೇಳಿದ್ರು ಒಬ್ಬ ವ್ಯಕ್ತಿ ಹೇಳ್ತಾರೆ ಸರ್ ನೋಡಿ ಅವ್ರಿಗೆ ಜೈಲ್ ಹಾಕ್ತಾರೆ ಇದು ಹಾಕ್ತಾರೆ ಇಂತ ಭಾರತದ ನೋಡಿ ಸೇನೆಯ ಬಗ್ಗೆ ಮಾತನಾಡುವವರು ಯಾರೇ ಆಗ್ಲಿ ಅವ್ರು ನೀಚರು. 8 ಸಾಲಿ ಅವನು ಶಾಸಕ ಆಗಿದ್ದಾನೆ 8 ಸಾಲಿ ಅವನು ಆ ವ್ಯಕ್ತಿ ಅವನು ಕತ್ತೆ ಅವನು ಏನ್ ಬೈಬೇಕು ಈ ತರ ಹೇಳ್ತಾರಲ್ಲ ಆತರ ಎಷ್ಟು ಬೈದ್ರನು ಕಮ್ಮಿನೇ ಅವ್ರಿಗೆ. ಪಾಪ ನೋಡಿ ಆ ಹುಡುಗಿಗೆ ಏನ್ ಹೇಳ್ತಾ ಇದ್ದಾನೆ ಅವನದು ಸಹೋದರ ಈ ಆತಂಕವಾದಿಗಳಿಗೆ ಸಹೋದರಿಗೆ ನಾವು ತಯಾರು ಮಾಡಿಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ನಾವು ಅಂದ್ರೆ ಪಾಪ ಯಂಗ್ಸ್ ಮೇಲೆ ಲೇಡಿ ಆರ್ಮಿ ಇದು ಆಫೀಸರ್ ಮೇಲೆ ಇದರಲ್ಲಿ ಏನ್ ನಡೀತಾ ಇತ್ತು ಸರ್ ಇಡೀ ಭಾರತ ಫ್ಯಾನ್ ಆಗಿದ್ದಾರೆ ನಮ್ಮ ದೇಶ ಆರ್ಮಿ ಲೇಡಿ ಆರ್ಮಿಗಳಿಗೆ ಎಂಪಿನೇ ಆಗಿರ್ಲಿ ಸಾದಿಕ್ ಪಾಷಾ ಸರ್ ಏನೇ ಆಗಿರ್ಲಿ ಸರ್ ಅಮರ್ನಾಥ್ ಅವ್ರು ಸರ್ ಇಂಥವ್ರನ್ನೆಲ್ಲ ನಾವು ನೋಡಿ ಈ ದೇಶದ ಮಾತು ಬಂದ್ರೆ ಹೌದು ಆ ತರ ಸೈನಿಕರು ಹೇಳಿಕೆ ಕೊಟ್ಟಿದ್ದೇ ಆದ್ರೆ ಅವರನ್ನು ನೋಡಿ ಬರ್ತೀನಿ ಆ ವಿಚಾರಕ್ಕೆ ಬರ್ತೀನಿ. ಹೇಳಿದ್ರೆ ದೇಶದ್ರೋಹಿನೇ. ಒಂದ್ ನಿಮಿಷ, ಈಗ ಮತ್ತೊಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಎಸ್ ಮತ್ತೊಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಎಡಪಂಥಿಯರು ಹನುಮೇಗೌಡರು ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈ ವಿಚಾರದ ಬಗ್ಗೆ ನಾನು ನೀವೆಲ್ಲ ಫಸ್ಟ್ ರಿಯಾಕ್ಷನ್ ತಗೊಂಡೆ. ಸರ್, ಭಾರತದಲ್ಲೇ ಇದ್ಕೊಂಡು ಭಾರತದ ಅನ್ನ ನೀರು ಗಾಳಿಯನ್ನ ಸೇವಿಸ್ಕೊಂಡು ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಾರೆ. ಅಂಥವ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಮೊದಲನೇದು ನಾನೊಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನಾನು ಎಡಪಂಥಿ ಏನೋ ಅಲ್ಲ, ಬಲಪಂಥಿ ಏನೋ ಅಲ್ಲ, ಸತ್ಯ ವಿಚಾರವಾದಿ. ಹಾಗಾಗಿ ಇವರು ಹಂಗೆ ಕರೀತಾರೆ ಅಲ್ಲ, ಇಲ್ಲ, ನಾನು ನಾನೊಬ್ಬ ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಸತ್ಯ ಪ್ರಾಮಾಣಿಕತೆಗೋಸ್ಕರ ಕೆಲಸ ಮಾಡ್ತಿರೋಂಥನು. ಅದರಲ್ಲಿ ಯಾವುದೇ ರಾಷ್ಟ್ರೀಯವಾದಿ, ನೀವು ರಾಷ್ಟ್ರೀಯವಾದಿ, ಸತ್ಯನಿಷ್ಠುರವಾದಿ. ಸೂಪರ್. ಹಾಗಾಗಿ ಇನ್ಮೇಲೆ ಆ ಎಡ ಅನ್ನೋಂಥ ಶಬ್ದ ಬೇಡ ನನಗೆ. ಬಳಸಲ್ಲ, ಈಗ ಗೊತ್ತಾಯ್ತಲ್ಲ, ಕ್ಲಾರಿಟಿ ಕೊಟ್ರಿ. ಓಕೆ. ಇನ್ನ ನೀವೇನು ಹೇಳಿದ್ರಲ್ಲ, ಯಾವುದೇ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟಿಲ್ದೇ ಇರಲಿ, ಆದ್ರೆ ಕೆಲವರು ನಾವು ಬೈ ಬರ್ತ್ ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಂತಾರೆ. ಅವನ ಅಕಸ್ಮಾತ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅವನು ದೇಶದ್ರೋಹಿನೇ. ಹೌದು. ಆದರೆ ಕೆಲವರು ಇವತ್ತು ನಾನು ಈ ದೇಶದಲ್ಲಿ ಹುಟ್ಟಿ ಬೆಳೆದವನು, ನಾನು ಈ ಭಾರತೀಯ ವಿಚಾರಧಾರೆಯಲ್ಲಿದ್ದೀನಿ, ಹಾಗಾಗಿ ನಾನು ಏನ್ ಮಾಡಿದ್ರು ಸರಿ ಅನ್ನುವಂಥ ಮನೋಭಾವನೆ ಒಂದು ಬಂದ್ಬಿಟ್ಟಿದೆ. ಅಂತಹ ಮನೋಭಾವನೆಯವರು ಸೇರಿದಂತೆ ಅವನು ಯಾವನೇ ಇರಲಿ, ಈಗ ಹಿಂದೂ ಆಗಿರುವಂಥವ್ರಿಗೆ ಎಷ್ಟೋ ಜನ ಕೆಲವರು ಪಾಕಿಸ್ತಾನಕ್ಕೆ ಇದನ್ನು ಕಳಿಸ್ತಾ ಇದ್ದಾರೆ, ಏನು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂತ ಅರೆಸ್ಟ್ ಆಗಿರುವಂಥದ್ದು ವಿಚಾರಗಳಿದೆ. ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಅದಕ್ಕೆ ಹಿಂದೂ ಒಂದು ಕ್ಲಾರಿಟಿ ಕೊಡ್ತೀನಿ. ಹಿಂದೂ ಮುಸ್ಲಿಂ ಕ್ರೈಸ್ತ ಮಾತಾಡಕ್ ಬಂದಿಲ್ಲ ನಾವು. ಭಾರತದ ವಿರುದ್ಧವಾಗಿದ್ದಾರೆ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವವರ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಅದನ್ನೇ ನಾನು ಇನ್ನೊಂದ್ಸಲಿ ಕ್ಲಿಯರ್ ಮಾಡ್ತೀನಿ. ಹಿಂದೂ ಆಗ್ಲಿ ಅಥವಾ ಮುಸ್ಲಿಂ ಆಗ್ಲಿ ಅಥವಾ ದೇಶದ್ರೋಹಿನೇ ಅವ್ರು ಯಾರೇ ಆಗಿರ್ಲಿ, ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಅನ್ನ ನೀರು ಕುಡಿದು ಈ ದೇಶದಲ್ಲಿ ಬದುಕ್ತಾ ಇರುವಂತವನು, ಅವನು ಅಕಸ್ಮಾತ್ ಕನಸಿನಲ್ಲಿ ಏನಾದ್ರೂ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ಅವನು ದೇಶದ್ರೋಹಿನೇ. ಹೌದು, ಕನಸಿನಲ್ಲಿ. ಅವನು ಹೊರಗಡೆ ಹೇಳದೇ ಇರಬಹುದು, ಆದ್ರೆ ಅವನ ಮನಸ್ಸಿನಲ್ಲಿ ಯಾವತ್ತಾದ್ರೂ ಯಾವಾಗಾದ್ರೂ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಗೊಂದು ಕತೆ ಹೇಳಬೇಕು ಅನ್ನೋಂಥದ್ದು ನೆನಪಾಗುತ್ತೆ. ಜರ್ಮನಿಯಲ್ಲಿ ಒಬ್ಬ ಭಾರತೀಯ ಯೋಧ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಂತೆ ಹೋಟೆಲ್ನಲ್ಲಿ. ಹೋಗಿ ತಿಂಡಿ ತಿನ್ನುವಂಥ ಸಂದರ್ಭದಲ್ಲಿ ಅವನು ತಿಂಡಿ ತಿಂತ ಮನಸ್ಸಿನಲ್ಲಿ ಒಂದು ಸ್ವಲ್ಪ ರಾಗ ಹೇಳ್ಕೊಂತಾರಲ್ಲ, ಆ ರಾಗ ಹೇಳ್ಕೊಂಡು ಕೂತ್ಕೊಂಡಿದ್ದಂತೆ ಭಾರತೀಯ. ಆಗ ಅಲ್ಲಿ ಒಬ್ಬ ಇದ್ದಂತಹ ಯಾರು ಸಪ್ಲೈಯರ್ ಇದ್ನಲ್ಲ, ಆ ಸಪ್ಲೈಯರು ಇವನ್ನ ಗಮನಿಸ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಆದ್ಮೇಲೆ ಇಮಿಡಿಯೇಟ್ ಪೊಲೀಸ್ನವ್ರ ಜೊತೆಗೆ ಬಂದು ತೋರಿಸ್ತಾನಂತೆ. ಯಾಕೆ ಅಂತ ಹೇಳಿದ್ರೆ, ಇವನು ನಮ್ಮ ದೇಶದಲ್ಲಿ ಇರುವಂಥ ಸಂಚನ್ನ ಇದಕ್ಕೆ ಕೊಡುವಂಥವನು ಅಂತ ಜರ್ಮನಿಯಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ನಾನು ಯಾವುದೋ ತುಂಬ ಹಿಂದೆ ಓದಿರುವಂಥ ಒಂದು ಘಟನೆ ಇದು. ಹಾಗೆ ಈ ದೇಶದಲ್ಲಿ ಇರುವಂಥವನು ಇವನು ಯಾವನೇ ಇರಲಿ, ಅಲ್ಲಿಂದ ಬಂದಿರೋರು, ಇಲ್ಲಿರೋರು, ಬೇರೆ ಇದ್ದೋ, ಎಲ್ಲೇ ಆಗಿರಲಿ, ಅಂತಹ ಯಾವುದೇ ವ್ಯಕ್ತಿಗಳು ಕನಸು ಮನಸ್ಸಿನಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹೇಳುವಂಥವ್ರು ಬರೀ ದೇಶದ್ರೋಹಿ ಅಲ್ಲ, ಅವ್ರನ್ನ ಬಹಿರಂಗವಾಗಿ ಗುಂಡಿಟ್ಟು ಕೊಲ್ಲಬೇಕು. ಎಸ್, ಥ್ಯಾಂಕ್ ಯು. ಅಮರ್ನಾಥ್ ಸರ್, ಈ ವಿಚಾರ ಇದೆಯಲ್ಲ, ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ. ಭಾರತೀಯರು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಅಥವಾ ಭಾರತದ ಪ್ರೇಮಿಗಳು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಭಾರತದ ಪರವಾಗಿ ಜೈಕಾರ ಕೂಗೋದಕ್ಕೆ ಧೈರ್ಯನೇ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಂಗಿದ್ದಾರೆ. ನಮ್ಮ ಭಾರತ ಸರ್ಕಾರ, ಭಾರತ ನಡೆಸುವಂಥವ್ರು ಯಾಕೆ ಹಂಗಿಲ್ಲ? ಅವ್ರಿಗೆ ಎಷ್ಟು ಧೈರ್ಯ ಅಂತ, ಯಾಕೆ ಈ ರೀತಿಯಾಗಿ ಧೈರ್ಯ ಬರ್ತಾ ಇದೆ ಅವ್ರಿಗೆ? ಏನಾಗಿದೆ ಅಂತಂದ್ರೆ, ಒಂದೊಂದು ಪಕ್ಷದವರು ಒಂದೊಬ್ಬರನ್ನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ.
ಅವ್ರು ಏನೇ ಮಾಡಿದ್ರು ಕೂಡ ಹಿಂದಿನಿಂದ ಸಪೋರ್ಟ್ ಮಾಡಿ ಬಿಡಿಸ್ಕೊಂಡು ಬಂತಂಥದ್ದು. ಈಗ ಎಲ್ಲಾ ಪಕ್ಷದವರು ಇದ್ದಾರೆ. ನಾನು ಒಂದೊಂದು ಪಕ್ಷ ಒಂದೊಂದು ಗುತ್ತಿಗೆ ತಗೊಂಡಿದ್ದಾರೆ. ಅದು ಸಮಸ್ಯೆ ಏನಾಗ್ತಾ ಇದೆ, ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅವ್ನು ನಾಸೀರ್ ಬೆಂಬಲಿಗೆ ಹೋಗಿದಾಗ 2 ದಿವಸದ ತಕ್ಷಣನೇ ಇಡೀ ಕಾಂಗ್ರೆಸ್ ಪಕ್ಷ ಏನಾಯ್ತು ಅವನ ಪರವಾಗಿ ನಿಂತು FSL ರಿಪೋರ್ಟ್ ಅನ್ನ ಮಲ್ಲಿಕಾರ್ಜುನ ಖರ್ಗೆರ ಮಗ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ತಗೊಂಬಂದು ನಿಲ್ಲಿಸ್ಬಿಟ್ಟ. ನೋಡಿ FSL ರಿಪೋರ್ಟ್ ಬಂದಿದೆ, ಅವನು ಕೂಗಿಲ್ಲ ಅಂತೇಳಿ. ನೀನ್ ಯಾರು? ನಿನಗೂ ಈ ಇಲಾಖೆಗೂ ಅವನ ಪಾಕಿಸ್ತಾನ ಜಿಂದಾಬಾದ್ಗೂ ಸಂಬಂಧ ಏನಿದೆ? ಅಂದ್ರೆ ಎಷ್ಟು ಅವನಿಗೆ ಸಪೋರ್ಟಿಂಗ್ ಇದೆ ಇವರು. ಅವನೊಬ್ಬ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಕೊಳ್ಳೋಕ್ಕೆ ತಾಕತ್ತಿಲ್ಲ. ಯಾಕಂದ್ರೆ ವೋಟ್ ಬ್ಯಾಂಕು. ಕೊನೆಗೆ FSL ರಿಪೋರ್ಟ್ ಬಂತು, ಅವಾಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಆದ್ರು. ಈ ಧೈರ್ಯ ಎಲ್ಲಿಂದ ಬರ್ತದೆ ನಿಮಗೆ? ಇಂಥ ಒಬ್ಬ ಕ್ರಿಮಿನ ನೀವ್ ಯಾಕೆ ಸಪೋರ್ಟ್ ಮಾಡಿದ್ರಿ ಅವತ್ತು? ಅವನು ಕೂಡ ದೇಶದ್ರೋಹಿನೇ ಆಗ್ತಾನಲ್ವಾ? ಹೌದು. ಯಾಕೆ ಪಕ್ಷ ಸುಮ್ಮನೆ ಇತ್ತು ಅವತ್ತು? FSL ರಿಪೋರ್ಟ್ ತರಕ್ ನೀನ್ ಯಾರು? ಅಂದ್ರೆ ಗೃಹ ಸಚಿವರು ಇಲ್ವಾ? ಗೃಹ ಇಲಾಖೆ ಸತ್ತೋಗ್ಬಿಟ್ಟಿದ್ಯಾ? ಸಾಬೀತಾಗಿದೆ. ಅಲ್ಲ ಹೇಳ್ತಾರೆ ಇನ್ನೂ ಅವ್ರ ಗೃಹ ಇಲಾಖೆ ತನಿಖೆ ನಡೀತಾ ಇದೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಒಂದು ಅವನು ಇಡೀ ಇಸ್ಲಾಮಿನ ಇವತ್ತಿನ ಏನಿದಾರೆ ಎಲ್ಲ ಗುತ್ತಿಗೆ ಖರ್ಗೆ ಫ್ಯಾಮಿಲಿ ತಗೊಂಡಿದ್ದಾರೆ ಅನ್ನೋ ತರ ಆಡ್ತಾ ಇದ್ದಾರೆ. ಅದು ಒಂದ್ ನಿಮಿಷ ಇಸ್ಲಾಂದು ಬರಬಾರ್ದು. ತಪ್ಪು ತಾನೇ ಹೇಳ್ತೀನಿ ನಾನು. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಒಬ್ಬ ಮುಸಲ್ಮಾನ್ ಆಗಿದ್ದಾನೆ, ಅವನ ಪರವಾಗಿ ಬಂದು ಕ್ಲೀನ್ ಚೀಟ್ ಕೊಟ್ಟಿದ್ಯಲ್ಲ ಅಂತ ಹೇಳಿ ನೀವು ಇಡೀ ಇಸ್ಲಾಂನವರು ಅವನ ವಿರುದ್ಧ ಪ್ರತಿಭಟನೆ ಯಾಕೆ ಮಾಡಲಿಲ್ಲ? ನೀವು ಆ ದೇಶದ್ರೋಹಿ ಪರವಾಗಿ ಕಾಂಗ್ರೆಸ್ ಹೇಳಿದೆ ಅಲ್ಲ ನಮ್ದು ಮುಸಲ್ಮಾನರ ಪಕ್ಷ ಅಂತ. ಕಾಂಗ್ರೆಸ್ ಹೇಳಿದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ. ನೀವು ಹೇಳ್ರಿ ಮುಸಲ್ಮಾನರ ಪಕ್ಷ ಅಲ್ಲ ಕೋಬೇಡಿ ಅಂತ ಹೇಳಿ ಕಾಂಗ್ರೆಸ್ ಬಹಿರಂಗವಾಗಿ ಹೇಳ್ರಿ. ಹಿಂದುತ್ವ ಆಗ್ಬೇಕು, ಇದು ಮಾಡ್ಬೇಕು. ಹೌದ್ರಿ, ಈ ಭಾರತ ನಮ್ದು. ಅಮರ್ನಾಥ್ ಸರ್ ಬೇರೆ ದೇಶಗಳಿಂದ ವಲಸೆ ಬಂದಿದ್ದ ಅಮರ್ನಾಥ್ ಸರ್ ಜಸ್ಟ್ ಒಂದ್ ನಿಮಿಷ ಹಿಂದೂ ಮುಸ್ಲಿಂ ಇಲ್ಲಿ ಹಿಂದೂ ಮುಸ್ಲಿಂ ಡಿಬೇಟ್ ಮಾಡ್ತಾ ಇಲ್ಲ. ನಾನು ಹಿಂದೂ ಮುಸ್ಲಿಂ ಇಸ್ಲಾಂ ಯಾವುದರ ಧರ್ಮದ ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ. ನಾನು ಬಹಿರಂಗ 10 ಸಲ ಹೇಳ್ತೀನಿ. ಅವ್ನು ಹೇಳಿ ಖರ್ಗೆ ಹೇಳಿ ನೀವು ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿ ಕ್ಲೀನ್ ಚಿಟ್ ತಂದಲ್ಲ, FSL ರಿಪೋರ್ಟ್ ತಂದಲ್ಲ, FSL ರಿಪೋರ್ಟ್ ತಗೊಂಬಂದ್ ಬಿಟ್ಟಲ್ಲ. ಹೇಳ್ಬೇಕಾಗಿತ್ತು ನೀವು. ಹೌದು, ಅವನೊಬ್ಬ ಕ್ರಿಮಿ ದೇಶದ್ರೋಹಿ. ಅವನ ಪರವಾಗಿ ನೀವ್ ಯಾಕ್ರಿ ರಿಪೋರ್ಟ್ ತಗೊಂಡ್ಬಂದು ನಿಂತೀರ ಅಂತ ಹೇಳಿ ಯಾಕೆ ಯಾರಾದ್ರೂ ನಿಲ್ಲಲಿ ಸರ್, ಯಾರಾದ್ರೂ ನಿಲ್ಲಲಿ. ಅವ್ರ ವಿರುದ್ಧ ಕ್ರಮ ಆಯ್ತಾ? ಅದು ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಅವರನ್ನ ರಕ್ಷಣೆ ಮಾಡಿದ್ರಲ್ಲ ಅವರು ಕೂಡ. ಒಂದ್ ನಿಮಿಷ ಅಮರ್ನಾಥ್ ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಮ್ಮದೇ ಪ್ರತಿಭಟನೆ ಮಧ್ಯದಲ್ಲಿ ಯಾರಾದ್ರೂ ಸಾದಿಕ್ ಪಾಷಾ ಅವರೇ, ಅಮರ್ನಾಥ್ ಸರ್, ಒಂದೇ ನಿಮಿಷ ಅಮರ್ನಾಥ್ ಸರ್, ಸಾದಿಕ್ ಪಾಷಾ ನಾನು ಹೇಳ್ತೀನಿ. ಒಂದೇ ನಿಮಿಷ ನಾನು ಹೇಳ್ತೀನಿ. ಸಾದಿಕ್ ಪಾಷಾ ಸರ್, ಅಮರ್ನಾಥ್ ಇಲ್ಲಿ ಹಲವರ ಹೆಸರುಗಳನ್ನ ಹೇಳ್ಬೋದು. ಬಹಳಷ್ಟು ಜನ ಇದ್ದಾರೆ ಇಲ್ಲಿ. ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಪಕ್ಷಗಳ ವಿಚಾರ ಮಾತಾಡಿ. ಆದ್ರೆ ಇದಕ್ಕೆ ಅದು ಈ ಟಾಪಿಕ್ ಅಲ್ವೇ ಅಲ್ಲ. ಹೇಳ್ತಾ ಇದ್ದೀನಿ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಸಾದಿಕ್ ಪಾಷಾ ಅವರೇ, ಕಳ್ಕೊಂಡ್ಬಿಟ್ಟಿದೆ, ಎಲ್ಲಾ ಕಡೆಗೆ ಅಧಿಕಾರ ಕಳ್ಕೊಂಡಿದೆ ಕಮ್ಯುನಿಸ್ಟ್ ಪಾರ್ಟಿ. ಹೀಗಾಗಿ TMC ಇವತ್ತು ಭರ್ಜರಿಯಾಗಿ ಅಲ್ಲಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಅಲ್ಲಿ ಬೇರ್ ಊರ್ಬೇಕನ್ನೋ ಒಂದೇ ಉದ್ದೇಶ ಇಟ್ಟುಕೊಂಡು ಈ ಒಂದು ಮೀರ್ ಸಾದಿಕ್ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಮೀರ್ ಸಾದಿಕ್ ಕೆಲಸ ಮಾಡ್ಬಿಟ್ರೆ ಅಧಿಕಾರಕ್ಕೆ ಬಂದ್ಬಿಡ್ತಾರ ಅವರು. ಅದೇ ಅವ್ರ ಉದ್ದೇಶ. ಯಾಕಂದ್ರೆ ದೇಶದ್ರೋಹಿಗಳೆಲ್ಲ ಒಟ್ಟಾಗ್ತಾ ಇದ್ರಿ ಇವತ್ತು ದೇಶದಲ್ಲಿ, ಒಟ್ಟಾಗ್ತಾ ಇದಾರೆ ಇವತ್ತು. ನೋಡಿ, ಪ್ರತಿಯೊಂದು ಜಿಲ್ಲಾ ರಾಜ್ಯವಾರು ತಗೊಳ್ಳಿ ನೀವು. ಅಮರ್ನಾಥ್ ಸರ್, ಇದೊಂದು ವೈರಸ್, ಕೊರೋನಾ ವೈರಸ್ ಟೈಪ್ ಇದು. ಮಂಡ್ಯ ಜಿಲ್ಲೆಯಲ್ಲಿ 20-21 ಗೊತ್ತಿಲ್ಲ, ನೆನಪಿಲ್ಲ, ಅಲ್ಲಿ ಬಿಜೆಪಿಯವರೇ ಇದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಅದು ಘೋಷಣೆ ಬಾಯ್ ತಪ್ಪ ಹೇಳಿದ್ದು. ಬನ್ರಿ ಸೋಮನೆ ಯಾವ್ದು ಹೇಳಕ್
ಅವರೇ, ಒಂದು ನಾನು- ದೇಶ ಪ್ರೇಮಿಗಳ ನೋಡಿ, ಪಕ್ಷ ನಾನು ನೀವು ದೇಶ ಮಾತಾಡ್ಬೇಕಾದ್ರೆ ಸಂಘಟನೆಗಳಲ್ಲಿ ನೀವು ನೋಡಿ ಕೂತಿದ್ರೆ ಸರ್, ಹೇಳಕ್ ಹೋಗ್ಬೇಡಿ ನೀವು. ನೀವು ಅವರನ್ನ ಕಂಟ್ರೋಲ್ ಮಾಡಬೇಕು. ನಾನು ಮಾತನಾಡ್ಬೇಕಾದ್ರೆ ಅವ್ರು ಸರಿ, ಮಾತಾಡಿ, ಮಾತಾಡಿ. ಅವ್ರು ಮಾತಾಡೋದು ನಾನು ಮಾತಾಡಿದ್ರೆ ಕೇಳಿ. ಆಯ್ತು ಮಾತಾಡಿ. ಈಗ ಪಾಕಿಸ್ತಾನ್ ಜಿಂದಾಬಾದ್, ಅವನು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಅಕಸ್ಮಾತ್ ಹೇಳಿರಬಹುದು. ಇದು ನಾನು ಒಪ್ಪೋದಿಲ್ಲ. ಅವರು ಏನ್ ಮಾಡ್ಲಿಕ್ಕೆ ಹೋಗಿ ಹೇಳಿದ್ರು ಗೊತ್ತಿಲ್ಲ, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ಆ ಕೇಸೇ ರಿಜಿಸ್ಟರ್ ಆಗಿಲ್ಲ. ಅವರು ಬಿಜೆಪಿ ಅವರಾಗ್ಲಿ ಪಾಕಿಸ್ತಾನ ನಾನು ಅದಕ್ಕೆ ಇವ್ರು ಹೇಳಿದಕ್ಕೆ ನಾನು ಹೇಳಿದ್ ಒಬ್ಬ ಪಾಕಿಸ್ತಾನ ಅನ್ನೋ ಹೆಸರು ಒಂದ್ ನಿಮಿಷ ನಾನು ಹೇಳ್ತಾ ಇರೋದೇನು ಅಂದ್ರೆ, ಇವು ನಮ್ಮ ಸ್ನೇಹಿತರು ಹೇಳಿದ್ರು, ಒಂದೊಂದು ಪಕ್ಷದವರು ಒಂದೊಂದು ಏನು ಜನಾಂಗವನ್ನ, ಒಂದು ಧರ್ಮವನ್ನ ಗುತ್ತಿಗೆ ತಗೊಂಡಂಗೆ ಮಾಡ್ತಿದ್ದಾರೆ ಅಂತ. ಒಂದ್ ರೀತಿಯಲ್ಲಿ ಅದು ಸಾರ್ವಜನಿಕ ಸತ್ಯ ಕೂಡ ಆಗಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹಿಂದೂಗಳು ಗುತ್ತಿಗೆ ತಗೊಂಡಂಗೆ ಬಿಜೆಪಿ ಅವರು ಮಾತನಾಡ್ತಿದ್ದಾರೆ. ಯಾವನೇ ಮಾತನಾಡಿರ್ಲಿ, ಮುಲಾಜಿಲ್ದೆ ಕ್ರಮ ಆಗಬೇಕು, ಅದು ಆಗ್ತಾ ಇಲ್ಲ. ಅವರವರ ಪಕ್ಷಗಳವರು ಅವರವರ ಬೆಂಬಲಿಗರಿಗೆ ಸಪೋರ್ಟ್ ಮಾಡ್ತಾರೆ. ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ, ನಾನು ಹೊಡೆದಂಗ್ ಮಾಡು, ಇದನ್ನ ಮಾಡ್ತಿದ್ದಾರೆ. ಇಂತಹ ದುರಾಚಾರಿಗಳು ಇವರು ಮೊದಲು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರಲ್ಲ, ಅವ್ರಿಗಿಂತ ಮುಂಚೆ ಇವರಿಗೆ ಪನಿಷ್ಮೆಂಟ್ ಆಗಬೇಕು. ಯಾರು ಸಪೋರ್ಟ್ ಇದ್ದಾರೆ ಅಂದ್ರೆ, ಯಾವುದೇ ವ್ಯಕ್ತಿ ಒಬ್ಬ ದೇಶದ್ರೋಹಿ ಇದ್ದಾನೆ ಅಂದ್ರೆ, ಆ ದೇಶದ್ರೋಹಿಗೆ ಆಶ್ರಯ ಕೊಟ್ಟಂತಹ ಅಥವಾ ಅವನ ಬೆಂಬಲಿಸಿದಂತಹ ಅಥವಾ ಅವನ ಮಾರ್ಗದರ್ಶನ ಮಾಡಿದಂತಹ ಯಾವುದೇ ವ್ಯಕ್ತಿಗಿದ್ರು ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು. ಅದು ಆಗದೆ ಇರೋವರೆಗೆ ಇದು ಏನೋ ನನಗೆ ಅವ್ರು ಬೆಂಬಲಿಸ್ತಾರೆ ಅಂತ ಹೇಳಿ ಅವರನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ, ಇವರನ್ನು ಇವ್ರು ಮಾಡ್ಕೊಂಡು ಹೋಗ್ತಾರೆ, ಬೀದಿ ಹಣ ಆಗ್ತಾ ಇರೋರು ಅಮಾಯಕರು. ಅನ್ವೇಗೌಡ್ರೆ, ಒಂದು ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಏನು ಅಂತ ಅಂದ್ರೆ, ಅನಕ್ಷರತೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ರೆಗ್ಯುಲರ್ ಆಗಿ ಒಂದಿಷ್ಟು ಜನ ಬಳಸ್ತಾರೆ. ಈ ರೀತಿಯಾದಂಥ ಮಾನಸಿಕತೆ ವಿದ್ಯಾವಂತರಿಗೆ ಬರಲ್ಲ, ಅನಕ್ಷರಸ್ಥರಿಗೆ ಮಾತ್ರ ಬರುತ್ತೆ ಅಂತ ಹೇಳಿ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ಓಕೆ, ಬೆಂಗಳೂರಲ್ಲಿ ಮೋದಿ ಮೇಲೆ ಬಾಂಬ್ ಹಾಕಿ ಅಂತ ನವಾಜ್ ಅನ್ನೋ ಒಬ್ಬ ಯುವಕ ಹೇಳಿದ್ದ, ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ಬೆಂಗಳೂರಲ್ಲೇ ಪಾಕ್ ಪರ ಘೋಷಣೆ ಕೂಗಿದ್ರು. ಆತ ಟೆಕ್ಕಿ, ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾನೆ. ಶುಭಾಂಶು ಶುಕ್ಲಾ, ಈಗ ಒಂದೆರಡು ದಿನದಲ್ಲಿ ನೀವು ಅವನ ಹೆಸರು ಕೇಳಿರ್ತೀರಿ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಇವತ್ತು. ಇನ್ನು ಶಿವಮೊಗ್ಗದಲ್ಲಿ ಪಾಕ್ ಪರ ವಿಡಿಯೋ ಇಬ್ರಾಹಿಂ ಖಾನ್ನನ್ನು ಅರೆಸ್ಟ್ ಮಾಡಲಾಗಿತ್ತು. ವಿಜಯಪುರದಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಫಾರೂಕಿ ಶೇಖ್ ವಿರುದ್ಧ ದೂರು ದಾಖಲಾಗಿದೆ. 187 ಘಟನೆಗಳನ್ನು ಇತ್ತೀಚೆಗೆ ಘಟಿಸಿರುವಂತಹ ನೋಡಿ ಹೆಂಗಿದ್ದಾರೆ. ಡಾಕ್ಟರ್ ಇದ್ದಾನೆ, ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ ಇದ್ದಾನೆ, ಅದಾದ ನಂತರ ಬೇರೆ ಬೇರೆ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಇವರು ಎಜುಕೇಟೆಡ್ಗಳು. ಸೊ ಅನ್ಎಜುಕೇಟೆಡ್ಗಳು ದೇಶಕ್ಕೆ ಯಾವತ್ತೂ ಕೂಡ ಹಾನಿ ಮಾಡ್ತಾ ಇಲ್ಲ. ಇದು ಒಂದು ಕ್ಲಾರಿಟಿ. ಎಜುಕೇಟೆಡ್ಗಳಿದಾರಲ್ಲ ತುಂಬಾ ದೊಡ್ಡ ದೊಡ್ಡ ಮಟ್ಟದಲ್ಲಿ. ಸರ್, ಇವತ್ತು ದೇಶ ಹಾಳಾಗ್ತಾ ಇದ್ರೆ ಅತಿ ಹೆಚ್ಚು ಹಾಳಾಗ್ತಾ ಇರುವಂತದ್ದು ವಿದ್ಯಾವಂತರಿಂದ, ಅದರಲ್ಲೂ ಅತಿ ಹೆಚ್ಚು ಹಾಳಾಗ್ತಾ ಇರುವಂತದ್ದು IAS IPS ಅಧಿಕಾರಿಗಳಿಂದ. ನಾನು ನೇರವಾಗಿ ಹೇಳಲಿಕ್ಕೆ ರೆಡಿ ಇದ್ದೀನಿ. ಇತ್ತೀಚೆಗೆ ನಾನೊಂದು ವಿಡಿಯೋನೂ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವರು IAS IPS ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡಿದರೆ, ಸರಿಯಾದ ಕಾನೂನು ಪಾಲನೆ ಮಾಡಿಸ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿದರೆ ಈ ದೇಶದಲ್ಲಿ ಕ್ರೈಮ್ಸ್ ಕಡಿಮೆ ಆಗುತ್ತೆ. ಅದು ಅವ್ರು ಮಾಡ್ತಾ ಇಲ್ಲ. ಹನುಮೇಗೌಡ್ರೆ, ಒಂದ್ ಪ್ರಶ್ನೆ ಮಾಡ್ಲಾ ನಿಮ್ಗೆ? ಇಷ್ಟೆಲ್ಲ ಘೋಷಣೆ ಕೂಗ್ತಾ ಇದಾರಲ್ವಾ ಇವರು ಪಾಕಿಸ್ತಾನದ ಪರವಾಗಿ, ಈ ಧೈರ್ಯನ ಹೋಗಿ ಒಂದಿಷ್ಟು ಜನ ಭಾರತದ ಪರವಾಗಿ ಘೋಷಣೆ ಕೂಗುವಂತ ಧೈರ್ಯ ಮಾಡ್ತಾರ ಪಾಕಿಸ್ತಾನದಲ್ಲಿ? ಯಾಕೆ ಮಾಡಲ್ಲ ಹೇಳಿ? ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆಂದ್ರೆ ಅಲ್ಲಿ ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ, ಗುಂಡು ಹಾಕ್ತಾರೆ. ಇಲ್ಲಿ ಯಾಕೆ ಆ ಕಾನೂನು? ಅದನ್ನ ನೀವು ಅವಾಗಲೇ ಮಾತನಾಡ್ಬೇಕಾದ್ರೆ ನಾನೊಂದು ವಿಚಾರ ಹೇಳಬೇಕು ಅಂತ ಅನ್ಕೊಂಡೆ. ಭಾರತ ಇಡೀ ಜಗತ್ತಿನ ಎಲ್ಲಾ ದೇಶಗಳವರೆಗೆ ಇದೊಂದು ತವರು ಮನೆ ತರ ಆಗೋಗಿದೆ. ಈ ಭಾರತದ ಒಳಗಡೆ ಅದನ್ನ ಬಿಡಿಸಿ ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ. ಅದರಲ್ಲೂ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಅದೇ ಕರ್ನಾಟಕದಂತ ಶಾಂತಿ ಮತ್ತು ಎಲ್ಲ ರೀತಿಯ ಅನುಕೂಲಗಳನ್ನ ಕೊಡ್ತಾ ಇರೋ ಕಾರಣದಿಂದಾಗಿ ನಮ್ಮ ಬೆಂಗಳೂರು ಇದೆಯಲ್ಲ, ಇದು ಇನ್ನೂ ಮಾವನ ಮನೆ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಎಲ್ಲಿಯವರೆಗೆ ನಮ್ಮ ಕರ್ನಾಟಕದವರು ಬಿಗಿ ಕಾನೂನನ್ನ ತಗೊಳ್ಳೋದಿಲ್ಲ, ಮುಲಾಜಿಲ್ದೆ ಅವನು ಯಾವನ ಬೇಕಾದ್ರೆ ಇರ್ಲಿ ಸರ್, ಅವನು ಮಾಡಿರುವಂತ ಕ್ರೈಮ್ಸ್ ಅದರ ಆಧಾರದ ಮೇಲೆ ಪನಿಷ್ಮೆಂಟ್ ಆಗಬೇಕು. ಆದ್ರೆ ಇವತ್ತು ಭ್ರಷ್ಟರಾಗಿ ಇವತ್ತು ಎಲ್ಲಾ ಕಡೆಗೂ ಭ್ರಷ್ಟಾಚಾರ ಅಂತ ಹೋಗ್ಬಿಟ್ಟು ಸೇಫರ್ ಝೋನ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲರೂ, ಎಲ್ಲಾ ರಾಜಕಾರಣಿಗಳು. ಈವನ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇಲ್ಲ, ಮುಖವಾಡ ಹಾಕೊಂಡು ಏನೇನೋ ಹಾಕೊಂಡು ಬರ್ತಾರೆ, ಈಚೆಗೆ ಮುಖವಾಡ ಹಾಕೊಂಡು ಬರ್ತಾರೆ, ಪ್ರಾಮಾಣಿಕತೆ ಮುಖವಾಡ. ಆದ್ರೆ ಮಹಾನ್ ಭ್ರಷ್ಟರು ನೀಚರಿದ್ದಾರೆ. ನಾನು ಯಾರನ್ನು ಬೇಕಾದ್ರೂ ನಿಮ್ಗೆ ಹೆಸರು ಕೇಳಿ ನಾನು ಹೆಸರು ಹೇಳಲಿಕ್ಕೂ ರೆಡಿ ಇದ್ದೀನಿ. ಆದ್ರೆ ಸಾದಿಕ್ ಪಾಷಾ ಸರ್, ಏನಂದ್ರೆ ಪಾಕಿಸ್ತಾನದಲ್ಲಿ ಏನಾಯ್ತು ಅಂತ ಅಂದ್ರೆ ಭಾರತದ ಧ್ವಜವನ್ನ ಸುಡ್ತಾರೆ. ಆಗ ಪಾಕಿಸ್ತಾನಿಯರು ಖುಷಿ ಪಟ್ಟರು, ಸಂಭ್ರಮಾಚರಣೆ ಮಾಡಿದ್ರು. ಒಬ್ಬರು ಕೂಡ ಯಾಕಪ್ಪ ಭಾರತದ ಧ್ವಜವನ್ನ ಸುಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಲಿಲ್ಲ. ನಮ್ಮ ಮುಂಬೈನಲ್ಲಿ ಮತ್ತು ಕಲಬುರಗಿಗೆ ಬರೋಣ, ನಮ್ಮ ರಾಜ್ಯದ ಕಲಬುರಗಿಗೆ ಬರೋಣ. ಅಲ್ಲಿ ನಮ್ಮ
ಒಂದಿಷ್ಟು ಜನ ಏನು ಮಾಡಿದ್ರು, ಪಾಕಿಸ್ತಾನದ ಧ್ವಜವನ್ನು ರಸ್ತೆಗೆ ಅಂಟಿಸಿದ್ರು, ಅದನ್ನು ತುಳ್ಕೊಂಡು ಅಡ್ಡಾಡಲಿ ಅಂತ ಹೇಳಿ. ಅವಾಗ ಒಂದಿಷ್ಟು ಜನ ಬರ್ತಾರೆ, ಬಂದು ಅದನ್ನು ತೆಗೆದಾಕ್ತಾರೆ, ಇದು ನಮ್ಮ ಧ್ವಜ ಇದು ಅಂತ ಹೇಳಿ. ಅಂದರೆ ಈಗ ಮುಸ್ಲಿಮ್ಸ್ ಅಂದ್ರೆ ಚಾಂತಾರ ಅಂತ ಫಾಲೋ ಮಾಡ್ತಾರಂತ ಒಂದು ಏನೇನು? ಮುಸ್ಲಿಮ್ಸ್ ಅಲ್ಲಿ ಚಾಂತಾರ ಅಂತಾರೆ. ಚಾಂತಾರ ಅಂದ್ರೆ ಅರ್ಧ ಚಂದ್ರ. ಓಕೆ. ಅದು ಇದು ಬಂದು ಪಾಕಿಸ್ತಾನದ್ದು. ಇದು ನಮ್ಮ ಧರ್ಮದಲ್ಲಿ ಇನ್ನೊಂದು ಇದೆ, ಈ ಸ್ವಲ್ಪ ಹಿಂಗಿ ಬರುತ್ತೆ, ಅದು ಇದು ಬರುತ್ತೆ. ಅದು ನೋಡಿದ ತಕ್ಷಣ ಏನಾಗತ್ತೆ ಮೈಂಡ್ ನಲ್ಲಿ, ಅದು ನಮ್ ಚಾಂತಾರ ಇರ್ಬೋದು ಅಂತ ಈ ತರ ಬರುತ್ತೆ. ನಾನು ಅಲ್ಲ ಇಲ್ಲ ಇದು ಬರುತ್ತೆ. ಅದಕ್ಕೆ ಯಂಗ್ಸ್ರಿಗೆ ನೋಡಿ, ಇದು ಇಂಡಿಯಾ ಕನ್ಫ್ಯೂಸ್ ಇದ್ದಾರೆ ಅವರು. ನಮ್ಮ ಇದು ಮುಸಲ್ಮಾನದು ಒಂದ್ ಸ್ವಲ್ಪ ನಾನು ಹೇಳ್ತೀನಿ, ಅವರಿಗೆ ಗೊಂದಲ ಆಗಿದೆ, ಕನ್ಫ್ಯೂಸ್ ಇದ್ದಾರೆ ಅದ್ರಲ್ಲಿ. ಇನ್ನೊಬ್ರು ನೋಡಿ, ಒಬ್ಬ ಯಂಗ್ಸು ಏನು ಕಾಲ್ನಲ್ಲಿ ಇದು ಚಾಂತಾರ ಇದೆ ಎತ್ತಾ ಇದ್ದಾರೆ, ಒಬ್ಬ ಮುಸ್ಲಿಮ್ಸೇ ಬಂದು ಬೈತಾ ಇದ್ದಾನೆ. ಮುಸ್ಲಿಮ್ಸೇ ಬಂದು ಬೈತಾ ಇದ್ದಾನೆ, ಪಾಕ್ಕಾವು ತುಮ್ನ ಕ್ಯಾ ಜರೂರತ್ ಅಂತ. ಅದನ್ನು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದು ಅಂತಾನು ಇದೆ, ಮುಸ್ಲಿಮ್ಸೇ ಹೇಳ್ತಾ ಇದ್ದಾನೆ ಅದ್ಬಿರಿ ಅಂತ. ಇನ್ನೊಬ್ಬ ಏನ್ ಮಾಡ್ತಾ ಇದ್ದಾನೆ ಈಗ, ಈ ಎಲ್ಲ ಪಾಕ್ದು ಮತ್ತೆ ಸೌದಿ ಅರೇಬಿಯಾದು ಜೆಂಡಾ, ಅದರಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ನಮ್ಮ ಕಲಮಾ ಇರೋದು, ಅದನ್ನು ಹಾಕಿದ್ದಾರೆ. ಮತ್ತೆ ಇದು ಪಾಕ್ದೂನು ಹಾಕಿದ್ದಾರೆ. ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ಎಲ್ಲ ಈ ಇದ್ರದ್ದು ಈ ಸೌದಿ ಅರೇಬಿಯಾದು ಇದನ್ನ ಕಲ್ಮಾ ಇದೆಲ್ಲ ನಮ್ದು ಅದು ಮುಖ್ಯ, ಅದು ಕಲ್ಮಾದ ಎತ್ತಾ ಇದ್ದಾನೆ. ಪಾಕಿಸ್ತಾನದ ಅವನು ಕೆಳಗಡೆ ಆಗ್ಬಿಟ್ಟು ಆದ್ಮೇಲೆ ಕಾಲಿಕ್ತಾ ಇದ್ದಾನೆ ಅವನು, ಅದಕ್ಕೆ ಕಾಲಿಕ್ತಾ ಇದ್ದಾನೆ ಪಾಕಿಸ್ತಾನ್ಗೆ. ಈ ಕಲ್ಮಾ ಇರೋದು ಎತ್ತಾ ಇದ್ದಾನೆ. ನೋಡಿ ಸರ್, ಯಾರಿಗೆ ಕರೆಕ್ಟ್ ಆಗಿ ಇದಿದೆ ಅರಿವು ಇದೆ, ಅವ್ರು ಯಾವತ್ತೂ ಅದು ಇದಕ್ಕೆ ಮಾಡ್ತಾ ಇಲ್ಲ. ಅದರಲ್ಲಿ ಏನಾಗಿದೆ ಅಂದ್ರೆ, ಈಗ ಮುಂಚೆನಿಂದ ಇಂಡಿಯಾ ಪಾಕಿಸ್ತಾನಲ್ಲಿ ಮೈಂಡ್ ನಲ್ಲಿ ಬಂದ್ಬಿಟ್ಟಿದೆ. ನಾನು ಚಿಕ್ಕ ಹುಡುಗ ಇದ್ದೆ ಸರ್, ನಾನು ಆವಾಗ ಮ್ಯಾಚ್ಗಳು ನೋಡ್ತಾ ಇದ್ದೆ ಇಂಡಿಯಾ ಪಾಕಿಸ್ತಾನ. ಎಷ್ಟು ಜನ ಬೆಟ್ಟಿಂಗು ಪಾಕಿಸ್ತಾನ ಪರವಾಗಿ ಕಟ್ತಾ ಇದ್ರು. 50 ಬಸ್ 100 ಬಸ್ ಕಟ್ಟಿದ್ದಾರೆ. ಗೊತ್ತಿರ್ಬೋದು ನಿಮ್ಗೇನು ಯಾರಂತ, ಬೆಂಗಳೂರಿನಲ್ಲಿನೇ. ಪಾಕಿಸ್ತಾನ ಹೆಸರು ಹೇಳ, ಶರ್ಮಾ ಟ್ರಾನ್ಸ್ಪೋರ್ಟ್ ಯಾವ್ದು ಇತ್ತು ಆವಾಗ ಏನಾಯ್ತು, 50 ಬಸ್ 100 ಬಸ್ಸು ಪಾಕಿಸ್ತಾನ ಮೇಲೆ ಬೆಟ್ಟಿಂಗ್ ಮೇಲೆ ಕಟ್ಟಿದ್ರು. ಒಂದೇ ದಿವಸನಲ್ಲಿ 50 ಬಸ್ಗಳು ಅವ್ರದ್ದು ಹೋಯ್ತು. ಪಾಕಿಸ್ತಾನ ಇದು ಅಂತ ಹುಚ್ಚರು ಇದ್ದಾರೆ ನಮ್ಮ ಭಾರತದಲ್ಲಿ. ಇದು ಬೇಕಂದ್ರೆ ಹಳೆಬರ್ ಕೇಳಿ ನೀವು, ಈ ತರ ಏನಾಗಿದೆ ನೋಡಿ, ಧರ್ಮಛತ್ರ ಆಗಿದೆ ಭಾರತ. ಈಗ ಅವನು ಹಿಂದೂ ಮುಸಲ್ಮಾನ್ ಅಂತ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಅದ್ ಕರೆಕ್ಟೇ. ಆ ಇದು ಬರುತ್ತೆ ನೋಡಿ, ಹುಚ್ಚು ಬರುತ್ತೆ ನೋಡಿ. ಯಾವಾಗ ನಮ್ ದೇಶ ಹಾಳಾಗ್ತಾ ಇದ್ರೂ ಆ ಪಾಕಿಸ್ತಾನ ಪರವಾಗಿ ಕೂಗ್ತಾರೆ, ಬೇರೆ ಇದು ಹಾಳಾಗ್ತಾ ಇದ್ರೂ ಒಂದ್ ಕಡೆ ಇದು ಕೂಗ್ತಾ ಇರ್ತಾರೆ. ಸರ್ ನಿಜವಾಗ್ಲೂ ಹೇಳಿದ್ರೆ, ಪಾಕಿಸ್ತಾನ ಒಳಗಡೆ ಏನ್ ಪಾಕಿಸ್ತಾನ ಅಂದ್ರೆ ನೋಡಿ, ಒಂದು ಕೈನಲ್ಲಿ ಇಲ್ಲ ಪಾಕಿಸ್ತಾನ, ಎಲ್ಲ ಟೆರರಿಸ್ಟ್ ಕೈನಲ್ಲಿ ಇರೋದು ಪಾಕಿಸ್ತಾನ ನಡೆಸ್ತಾ ಇರೋದು. ಆ ಗೌರ್ಮೆಂಟ್ ನಡೆಸ್ತಾ ಇಲ್ಲ. ಎಷ್ಟು ಟೆರರಿಸ್ಟ್ಗಳು ಇದ್ದಾರೆ, ಅಲ್ ಖೈದಾ, ಲಷ್ಕರ್ ತಯ್ಯಬಾ, ಅದು ಇದು ಇಷ್ಟು ಇದಾರಲ್ಲ, ಅವರೆಲ್ಲ ಸೇರಿಸಿ ನಡೀತಾ ಇರೋದು. ಅದ್ರಲ್ಲಿ ನೋಡಿ, ಇವ್ರನ್ನ ಬಿಟ್ರೆ ಇವರು ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ ಸರ್. ಇವಾಗ ಇನ್ನೊಂದು ಏನಂದ್ರೆ ನೋಡಿ ಸರ್, ಇಲ್ಲಿ ಎಲ್ಲಾ